ಅಷ್ಟರ ಮೆಚ್ಚುವಂಥ ನಾಯಕರು ಕಾಂಗ್ರೆಸ್ನಲ್ಲಿ ಇಲ್ವೇ ಇಲ್ಲ. ಸಿದ್ದರಾಮಯ್ಯ ಸರ್ ಬೆಟರ್ ಸರ್, 100% ಅವರು ಪ್ರತಿಯೊಂದು ಕೆಲಸನೂ ಒಳ್ಳೇದು ಮಾಡಿದ್ದಾರೆ. 50 ರೂಪಾಯಿ ಊಟ ತಿಂದೆ, 5 ರೂಪಾಯಿ ಟ್ಯಾಕ್ಸ್ ಅಂತ ಆಗ್ತದೆ ಬಿಲ್ಗೆ. ಬೆಸ್ಟ್ ಪ್ರಧಾನಮಂತ್ರಿ ಅಂದರೆ ಮೋದಿ. ಇವ್ನು ಪುಕ್ಷಟೆ ಕೊಡ್ತೀನಿ ಅಂತ ಅಂದ್ನಲ್ಲ, ಅದಕ್ಕೆ ಬೆಲೆ ಇಲ್ಲ. 29 ರೂಪಾಯಿ ಕೆಜಿಗೆ ಬೆಲೆ ಕೊಡ್ತಾರೆ ಜನ ಈಗ. ಫ್ರೀ ಇಲ್ಲ ಸರ್, ಏನು ಫ್ರೀ ಕೊಟ್ಟರು ಇವ್ರು ಬರೋದಿಲ್ಲ. ಇವ್ರು ಹೇಳ್ಕೋಬೋದು, ಏನು ಫ್ರೀ ಕೊಟ್ಟರು ಬರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದರೆ ತುಂಬ ಒಳ್ಳೆಯದು. ಅವ್ರು ಯಾರೇ ಬಂದ್ರೂ BJP ಮುಂದೆ ಧೂಳಿ ಪಟ. BJPನೇ ಬರೋದು 99%. ಏನು ಕಾಂಗ್ರೆಸ್ ಇಂದ ಯಾರಿಗೂ ನಷ್ಟ ಆಗಿಲ್ಲ. ಮೋದಿ ಅವರು ಪ್ರಧಾನಿ. This time 100% Modi, 100% Modi. ಸರ್, ಈ ಬಾರಿ 2024 ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ ಸರ್ ನಿಮಗೆ? BJP ಬಂದರೆ ಉತ್ತಮ ಅನಿಸುತ್ತೆ. ಬೇರೆ ಯಾರಿದ್ದಾರೆ ಲೀಡರ್ಸು? ಈ ನಿಮ್ಮ ಬೇರೆ ಇಂಡಿಯಾ ಪಾರ್ಟಿಲಿ ಒಬ್ರಿಗೊಬ್ಬರು ಬಿಲೀವ್ ಮಾಡ್ತಾ ಇಲ್ಲ. ಇದ್ದಾರೆ ಲೀಡರ್ಸ್ ಇಲ್ಲ ಅಂತಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗೋದಿಲ್ಲ. ಆಗೋದಿಲ್ಲ. ಮೋದಿನೇ ಇಲ್ಲಿ ಬೆಸ್ಟ್ ಅನಿಸುತ್ತೆ ಈಗ ಅಟ್ ಪ್ರೆಸೆಂಟ್ ಕಂಡೀಷನಲ್ಲಿ. ಇಲ್ಲ, 100% ಇಲ್ಲ. ಆಗಲ್ಲ. ಸುಮ್ಮನೆ ಅವ್ರನ್ನ ಪುಷ್ ಮಾಡ್ತಾರೆ ಅಷ್ಟೇ. ಇದು ಅವ್ರ ಕೈಲಿ ಆಗಲ್ಲ. ಸುಮ್ಮನೆ ಡ್ರಾಮಾ ಮಾಡಿ ಕಾಂಗ್ರೆಸ್ನವರು ಒಬ್ಬ SC ಕ್ಯಾಂಡಿಡೇಟ್ನ ಮುಂದೆ ತಳ್ಳಿದ್ದಾರೆ. ಅವ್ರು ಇಲ್ಲೇ ಸೋಲಿಸಿದ್ದಾರೆ ಪಾಪ ಅವ್ರನ್ನ. ಇವರೇ ಸೋಲಿಸಿದ್ರು, ಕಾಂಗ್ರೆಸ್ನವರೇ ಸೋಲಿಸಿದ್ರು ಅವ್ರನ್ನ. ಸೀನಿಯರ್ ಮೋಸ್ಟ್ ಇಲ್ಲ ಅನ್ಬೇಡಿ, ಒಳ್ಳೆ ಅವರು ಇದೆ. ಅವ್ರು ಈಸ್ ನಾಟ್ ಫಿಟ್ ಫಾರ್ ದಟ್. ಆಗದು ಮೋದಿ BJPಲಿ ಮೋದಿ ಇರೋರ್ಗೆ ಮೋದಿ ಇರ್ತಾರೆ. ಮೋದಿ ಅನಂತರ ಗಡ್ಕರಿ ಬರ್ತದೆ ಅನ್ಸುತ್ತೆ ನನಗೆ. ಗಡ್ಕರಿ ಬೆಸ್ಟ್ ಕ್ಯಾಂಡಿಡೇಟ್ ಅವರು. ಅವರು ಇವ್ರು ಬಿಟ್ಟರೆ ನೆಕ್ಸ್ಟ್ ಅವ್ರು ಬರ್ಬೋದು. ಆಗಿದ್ದಾರೆ, ಆದಷ್ಟು ಆಗಿದೆ. ಇದು ಈಗ ನಮ್ಮ ದೇಶ ದೊಡ್ಡದಲ್ವೇ ಅಂದರೆ ನೀವು ಎಷ್ಟೇ ಡೆವಲಪ್ಮೆಂಟ್ ಮಾಡೋದು ಇನ್ನೂ ಸಮ್ಮೋ ಡೆವಲಪ್ಮೆಂಟ್ ರಿಕ್ವೈರ್ಮೆಂಟ್ ಇರ್ತದೆ. ಇರೋದ್ರಲ್ಲಿ ಬೆಸ್ಟ್ ಅನಿಸುತ್ತೆ. ಈಗ ನೋಡಿ, ಪ್ರಾಬ್ಲಮ್ಸ್ ಇಲ್ಲ. ಈ ಹೋಗ್ತಾ ಇದೆ ರಾಜ್ಯದಲ್ಲಿ. ನಮ್ಮಲ್ಲಿ ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ ನೀವು ಹೇಳಿ? ಸೋನಿಯಾ ಗಾಂಧಿಗೆ ನೀವು ಒಪ್ಪೋದಿಲ್ಲ. ಅವರು ಓಲಿ ಅವ್ರ ಪಾರ್ಟಿಲಿ ಇವಾಗ ಲಾಸ್ಟ್ ಇಯರ್ ಎಷ್ಟು ಬಂದಿತ್ತು? 50 ಸೀಟ್ ಬರಲಿಲ್ಲ ಅವರು. ಅರ್ಥ ಆಯ್ತಾ? 541 ಸೀಟಲ್ಲಿ ಮೆಜಾರಿಟಿಯಲ್ಲಿ ಬರ್ತಾರೆ ಅವರು. ಎಲ್ಲ ರೀಜನಲ್ ಪಾರ್ಟಿಯೊಳಗೆ ಅವ್ರು ಬೇರೆ ಇವ್ರು ಬೇರೆ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ BJPನೇ ಬೆಸ್ಟ್ ಅನಿಸುತ್ತೆ. ಮೋದಿನೇ ಬೆಸ್ಟ್ ಇವಾಗ ಅಟ್ ಪ್ರೆಸೆಂಟ್. ನೋಡಿ, ಗ್ಯಾರಂಟಿ ಎಲ್ಲ ಟೆಂಪ್ರರಿ. ಈಗ ನಾನೊಬ್ಬ ಎಜುಕೇಟೆಡ್ ಆಗಿ ಗ್ಯಾರಂಟಿ ಕೊಡೋ ಬದಲು ಎಂಪ್ಲಾಯ್ಮೆಂಟ್ ಕೊಡ್ಬೇಕು ರೀ. ಅನ್ಎಜುಕೇಟೆಡ್ ಜಾಸ್ತಿ ಆಗ್ತಾ ಇದ್ದಾರೆ. ಈ ಗ್ಯಾರಂಟಿ ಎಷ್ಟು ವರ್ಷ ಕೊಡ್ತಾರೆ ಇವ್ರಿಗೆ? ನೀವು ಯೋಚನೆ ಮಾಡಿ. ಈ ಸರ್ಕಾರ ಇವರು ಕೊಡ್ತಾರೆ ಅಲ್ವೇ? ಸರ್ಕಾರ ಬಿದ್ದ ನಂತರ ನೀವು ಕೊಡ್ತಾ ಇರೋದೇನು? ಅದ್ರ ಬದಲು ಎಂಪ್ಲಾಯ್ಮೆಂಟ್ ಕೊಡಿ. ಅನ್ಎಂಪ್ಲಾಯ್ಮೆಂಟ್ ಭಾಳ ಜನ ಇದ್ದಾರೆ. ಎಜುಕೇಟೆಡ್ ಎಲ್ಲ ಇಂಡಸ್ಟ್ರಿ, ಹೊಸ ಇಂಡಸ್ಟ್ರಿನೇ ನೀವು ಮಾಡ್ತಾಯಿಲ್ಲ. IT BT ಬಿಟ್ಟರೆ ಎಲ್ಲ ಇಂಡಸ್ಟ್ರಿ ಮುಚ್ಚಿದ್ದೀರಾ ನೀವೇ ಅಲ್ವಾ? NGF ಏನಾಯಿತು? SM ಕೃಷ್ಣನೇ ಮುಚ್ಚಿದ್ದು. ಎಷ್ಟು ಸಾವಿರ ಜನ ಎಂಪ್ಲಾಯ್ಮೆಂಟ್ ಇದು? 5,000 ಜನ ಇದು. ಒಂದು 5 ಜನ ಇಟ್ಕೊಳ್ಳಾರ ಫ್ಯಾಮಿಲಿಲಿ. ಎಷ್ಟು ಫ್ಯಾಮಿಲಿ? ಇವತ್ತು ಏನಾಗಿದೆ ಅಲ್ಲಿ? ಮೆಷಿನಲ್ಲೇ ಬಿದ್ದಿದೆ. ಏನು ಆಕ್ಷನ್ ತೊಗೊಂಡ್ರಿ ಇವರು? ಸೊ ಈ ಥರ ಆಗುತ್ತೆ. ನೀವು ಕಾಂಗ್ರೆಸ್ಸು BJP ಅನ್ನೋ ಕ್ವಶನ್ ಬರೋಲ್ಲ. ಇದು ಕೇಪಬಲ್ ಲೀಡರ್ಶಿಪ್ ಇರ್ತದೆ ಈಗ. ಅರ್ಥ ಆಯ್ತಾ? ಯಾರಿದ್ದಾರೆ ನೀವು ಹೇಳಿ ನೋಡೋಣ. ಮಮತಾ ಬ್ಯಾನರ್ಜಿ ಕೊಡ್ಬೋದಾಗಿತ್ತು ಇವರು. ಅವ್ರನ್ನ ಅಕ್ಸೆಪ್ಟ್ ಮಾಡಲ್ಲ ಅವರು ಅಲ್ವೇ? ಕೇಜ್ರಿವಾಲ್ ಇದ್ದಾರೆ, ಕೊಡ್ಬೋದಾಗಿತ್ತು. ಈಸ್ ಹೈಲಿ ಕ್ವಾಲಿಫೈಡ್ ಜೆಂಟ್ಲ್ಮನ್ ಆಗಿದ್ರು. ಅವ್ರು ಹೋಗ್ತಾರೆ, ಅವರು ಒಪ್ಪೋದಿಲ್ಲ. ನೀವೆಲ್ಲನೂ ತಿಳ್ಕೊಳ್ಳಿ, ಇಡೀ ಇಂಡಿಯಾದಲ್ಲಿ ರೀಜನಲ್ ಪಾರ್ಟಿಯವರು ಕೊಲ್ಯೂಷನ್ ಮಾಡ್ಕೊಂಡು ದಿವಸ ಯಾವುದೇ ಸರ್ಕಾರ ಸ್ಟ್ಯಾಂಡ್ ಆಗಿಲ್ಲ. ನೀವು ಹಳೆ ಹಿಸ್ಟ್ರಿ ತೊಗೊಂಬನ್ನಿ. ಜನತಾ ಪಾರ್ಟಿಯಿಂದ ಮೊರಾರ್ಜಿ ದೇಸಾಯಿಂದ ಬನ್ನಿ, ಚರಣ್ ಸಿಂಗ್ ಬನ್ನಿ, ಚಂದ್ರಶೇಖರ್ ಬನ್ನಿ, ದೇವೇಗೌಡ ತಗೊಳ್ಳಿ ಅಲ್ವಾ? ಒಳ್ಳೆ ಎಮಿನೆಂಟ್ ಇದ್ರೂ ಸಹ ಮಾಡೋಕ್ಕೆ ಬಿಡೋಲ್ಲ ರೀ ಕಾಂಗ್ರೆಸ್ನವರು. ದೇವೇಗೌಡರು ಏನು ಮಾಡಿದ್ರು? ಚೆನ್ನಾಗಿತ್ತರಲ್ವ? ಇವ್ರು ಯಾಕೆ ಕಿತ್ತಾಕಿದ್ರು ಅಲ್ವೇ? ಹೌದು, ಇಲ್ಲೇ ತಗೊಳ್ಳಿ. ಕುಮಾರಸ್ವಾಮಿ ಕೊಟ್ಬಿಟ್ಟು ಚೆನ್ನಾಗಿದೆ ಸರ್ಕಾರ ಯಾಕಿತ್ತು ರೀ? ನೀವು ಯೋಚನೆ ಮಾಡಿ. ನೀವು ಯೋಚನೆ ಮಾಡಿ. ಎಜುಕೇಟೆಡ್ ಆಗಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ನಡೀತಿದ್ದಾಗ ಇವರೇ ಪಾರ್ಟಿಯಿಂದ ನಾನು ಕಾಂಗ್ರೆಸ್ ಅವ್ರನ್ನ ಕಳಿಸ್ಬಿಟ್ಟು ಎಷ್ಟೊಂದು ಡ್ರಾಮಾ ಆಯಿತು. ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗಲಿಲ್ವಾ ಅಲ್ವೇ? ಇದು ಅಷ್ಟೇ ಟೆಂಪ್ರವರಿ ಇವೆಲ್ಲ. ನೀವು ಯಾವುದೇ ಭರವಸೆ ಕೊಟ್ಟರೆ ಆಗುತ್ತೆ ಅಂದರೆ ಅದೊಂಥರ ಸ್ಟ್ರಾಂಗ್ ಆಗಿರ್ಬೋದು. ನೀವು ಎಂಪ್ಲಾಯ್ಮೆಂಟ್ ಕೊಡ್ರಿ, ಈ ದೇಶ ಸರಿ ಹೋಗ್ತದೆ. ಸತ್ಯ. ಯಾವುದೇ ಇವಾಗ ESI ಹಾಸ್ಪಿಟಲ್ ತೊಗೊಳ್ಳಿ, ನಾವು ESI ಇದ್ದೀನಿ, ಎಲ್ಲ ಬರೀ ಟೆಂಪ್ರವರಿ ಕೊಡ್ತಾಯಿದ್ದೀರಾ. ಕೇಬಲ್ ಬರೀ ಟೆಂಪ್ರವರಿ ಕೊಡ್ತಾಯಿದ್ದೀರಾ. ವಾಟರ್ ಸಪ್ಲೈಗಳಿಗೆ ಟೆಂಪ್ರವರಿ. ಎಲ್ಲಿದೆ ಮೆಕ್ಯಾನಿಕಲ್ ಇಂಡಸ್ಟ್ರಿಗಳು? HFT ಮುಚ್ಚಿದಾಯಿತು, IT ಎಲ್ಲ ಮುಚ್ಕೊಂಬರ್ತಾಯಿದ್ದೀರಾ. ಓದಿರೋ ಹುಡುಗ ಏನು ಮಾಡ್ತಾನೆ?
IT ಅಂತ ಇವಾಗ ಸದ್ಯಕ್ಕೆ ನಡೀತಾ ಇದೆ, ಅದೊಂದು ಫ್ಯೂ ಇಯರ್ಸ್ ಇರ್ತದೆ. ಆಮೇಲೆ ನಾವು ಈಗ ಯೋಚನೆ ಮಾಡ್ಬೇಕು. ನಾನು ಬೇಜಾರಾಗಿ ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡದೆ ನೀವು ಈ ಫ್ರೀ ಬೀಸ್ ಕೊಡ್ತೀನಿ ಅಂತ ಇದ್ದಾರಲ್ಲ, ಇದೆಲ್ಲ ಟೆಂಪ್ರರಿ. ಯಾವುದೇ ಅವ್ರಿಗೆ ಭವಿಷ್ಯದಲ್ಲಿ ಏನು ಹೆಲ್ಪ್ ಆಗಲ್ಲ ಸರ್ಕಾರಕ್ಕೆ, ಜನಕ್ಕೆ. ಒಂದು ಎಂಪ್ಲಾಯ್ಮೆಂಟ್ ಕೊಡಿ, ಅವನ್ನೆಲ್ಲ ನೋಡ್ಕೊಳ್ತಾನೆ. ಒಂದು ಫ್ಯಾಮಿಲಿ ರನ್ ಮಾಡೋದು ಈಸಿ ಆಗ್ತದೆ. ಇದು ಮಾಡಿದೆ ಸುಮ್ಮನೆ ನಾನು ಅದು ಕೊಟ್ಟೆ ಇದು ಕೊಟ್ಟೆ, ಬಸ್ ಕೊಟ್ಟೆ, 2,000 ಕೊಡ್ತೀನಿ 3,000 ಕೊಡ್ತೀನಿ, ಇನ್ನು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡ್ತಾಯಿದ್ದಾರೆ ಹೊರತು ಅದರಿಂದ ಅವ್ರಿಗೇನು ಹೆಲ್ಪ್ ಆಗಿದೆ. ಗ್ಯಾರಂಟಿ ನಾವು ಹುಡ್ದಾಗಿಂದ ನೋಡ್ತಾ ಇದ್ದೀನಿ. ಗ್ಯಾರಂಟಿ ಅದೇನು ಸ್ಟ್ಯಾಂಡ್ ಆಗಿದೆಯಾ? ರೈತರಿಗೆ ನಾವು ಮನ್ನಾ ಮಾಡ್ತೀನಿ ಅಂದರೆ ಒಂದು ಪೀರಿಯಡಲ್ಲಿ ಮಾಡೋಕ್ಕೆ ಸಾಧ್ಯ, ಲೈಫ್ ಲಾಂಗ್ ಮಾಡ್ತೀರಾ ನೀವು? ಆಗಲ್ಲ ರೀ. ದೇಶ ನಡಿಬೇಕಲ್ವಾ ಅಲ್ವೇ? ದೇಶ ನಡಿಬೇಕಂದ್ರೆ ಏನು ಬೇಕು ನಿಮಗೆ? ಈ ಥರ ಎಲ್ಲ ಮಾಡಬಾರ್ದು. ಇದರಿಂದ ಏನು ಅದೇನೋ ಒಂದು ಟೈಮಲ್ಲಿ ಈ ಸಲ ಬಂದುಬಿಟ್ಟಿದೆ ಅನ್ನಿಸ್ಬಿಡ್ಲಿ ಕಾಂಗ್ರೆಸ್ ಬಿಟ್ಟರೆ, ಯಾವುದೇ ಕಾರಣಕ್ಕೂ ಈ BJP ಸರ್ಕಾರ ಅಲ್ಲಿ ಸೆಂಟ್ರಲ್ ಬಂದ ತಕ್ಷಣ ಇಲ್ಲಿ ಇರೋದಿಲ್ಲ. ಈ ಸರ್ಕಾರ ಇದು ಬಿಸಾಕ್ತಾರೆ ಅವರು, ಸುಮ್ಮನೆ ಬಿಡೋದಿಲ್ಲ. 100% ಬೇಕಾದ್ರೆ ನೋಡಿ, ನಾನು ಇವತ್ತು ಹೇಳಿರ್ತೀನಿ, ಹೇಳಿ ಬೇರೆ. ಹೌದು, ನನ್ನ ಪ್ರಕಾರ ಮೋದಿಯವರಿಗೆ ಬೆಂಬಲ ಇದೆ. ಸೊ ಈಸ್ ಗೋಯಿಂಗ್ ಟು ಬಿ ಫಾರ್ಮ್ ದಿ ಗೌರ್ಮೆಂಟ್. ನೆಕ್ಸ್ಟ್ ಅವರೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ 100%. ನಾಯಕರು ಉತ್ತಮ, ಈಸ್ ನಾಟ್ ಕರಪ್ಟ್ ಅಲ್ಲ, ಅವ್ರಿಗೆ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ, ದೇಶಕ್ಕೋಸ್ಕರ ದುಡಿಲಿ. ಇವರೆಲ್ಲ ನೋಡಿ, ಇವ್ರನ್ನೇ ತಿಳ್ಕೊಳ್ಳೋಣ, ನಿಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಫಿಟ್ ಆಗ್ತಾರಾ? ನೀವು ಯೋಚನೆ ಮಾಡಿ. ಇಸ್ ನಾಟ್ ಫಿಟ್ ಫಾರ್ ಇವ್ರಿಗೆ. ಸರ್ ರಾಜಕಾರಣನೇ ಬಂದಿದ್ದಾರೆ. ರಾಜಕಾರಣ ಮಾಡಬೇಕು ಅಂದರೆ ಅದು ತಾಕತ್ಬೇಕಲ್ಲ. ರಾಜಕಾರಣ ಎಲ್ಲರೂ ಬಂದಾಗ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಲ್ವೇ? ನನ್ನ ಫ್ಯಾಮಿಲಿ ನಾನು ಒಬ್ಬ ರಾಜಕಾರಣಿ ಬರ್ಬೇಕಂದ್ರೆ ಅವ್ನು ಓನ್ ಸ್ಟ್ರೆಂತಲ್ಲಿ ಬರ್ತಾನೆ. ಅಪ್ಪ ಅಮ್ಮನೇ ಸೇರ್ಕೊಂಡು ಬರೋಕ್ಕೆ ಸಾಧ್ಯ ಆಗಲ್ಲ ಇಲ್ವೇ? ನಮ್ಮ ಪ್ರಕಾರ ದಿಸ್ ಟೈಮ್ 100% ಮೋದಿ ಸರ್ಕಾರ ಫಾರ್ಮೇಷನ್ ಮಾಡೇ ಮಾಡ್ತಾರೆ. ಸರ್, ಈ ಬಾರಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಸರ್? BJP ಬಂದ್ರೇ ಉತ್ತಮ. ಯಾಕೆ ಸರ್ BJP ಅಂದರೆ ಇಲ್ಲಿ ನೋಡಿ, ಇವಾಗ ನೋಡ್ತಾ ಇದ್ದೀವಲ್ಲ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ. ಇನ್ನು ನಮ್ಮ ಹಿಂದೂಗಳಿಗೆ ಎಲ್ಲೂ ಉಳಗಾಲ ಇದೆ. ಅದರಿಂದ ಬಿಜೆಪಿ ಬಂದರೆ ಸುರಕ್ಷಿತವಾಗಿರ್ತೀವಿ ಅಂತ. ಈಗ ಮೋದಿ ಅವರು ಬಂದು 10 ವರ್ಷ ಆಯಿತು. 10 ವರ್ಷದ ಆಡಳಿತದಲ್ಲಿ ಏನಾದರೂ ಡೆವಲಪ್ ಮಾಡಿದ್ದಾರೆ ಭಾರತದಲ್ಲಿ? ಡೆವಲಪ್ ಆಗ್ತಾಯಿದೆ. ಏಕ್ದಮ್ ಡೆವಲಪ್ ಆಗು ಅಂದರೆ ಏನಾಗುತ್ತೆ? 60 ವರ್ಷದಲ್ಲಿ ಇದ್ದರೆ ಏನೂ ಮಾಡೋಕ್ಕಾಗಿಲ್ಲ. ಇನ್ನು 10 ವರ್ಷದಲ್ಲಿ ಬಂದು ಈಗ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಮಾಡ್ಬೋದು. 10 ವರ್ಷದಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ? ಚೇಂಜಸ್ ಆಗ್ತಾ ಇದೆಯಲ್ಲ, ಬೆಳವಣಿಗೆ ಆಗ್ತಾ ಇಲ್ವಾ? ಅದು ಇಲ್ಲೇನು ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರು, ಇದೆಲ್ಲ ಬಡವ್ರಿಗೆ ಅನುಕೂಲ. ಗ್ಯಾರಂಟಿ ಬಡವ್ರಿಗೆ ಅನುಕೂಲ ಆಯ್ತಲ್ಲ, ನಮ್ಮಂಥವ್ರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವ್ರಿಗೆ ಅನುಕೂಲ ಮಾಡ್ತಾ ಇದ್ದಾರೆ ಅಷ್ಟೇ. ಫ್ರೀ ಬಸ್ ಬಿಟ್ಟರು ನಮ್ಮ ಆಟೋದವರೆಲ್ಲ ಬರ್ಬತ್ತಾಗೋದ್ವಿ ನೋಡಿ. 1-2 ಅವರ್ ಆಯಿತು ನಿಂತ್ಕೊಂಡು, ಒಂದು ಬಾಡಿಗೆ ಇಲ್ಲ ಆ ಥರ. ಅಲ್ಲ, ಈ ಕರ್ನಾಟಕದಲ್ಲಿ ಏನು ಗ್ಯಾರಂಟಿಗಳು ಕೊಟ್ಟು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ನವರು, ಅದೇ ರೀತಿ ಕೇಂದ್ರದಲ್ಲೂ ಏನಾರು ಆಗ್ಬಿಡುತ್ತೆ? ಕೇಂದ್ರದಲ್ಲೇನು ಅವ್ರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿಲ್ವಲ್ಲ. ಮುಂದಿನ ಆಲೋಚನೆ ಮಾಡಿ ಅವ್ರು ಮಾಡ್ತಾಯಿದ್ದಾರೆ. ಈ ಗ್ಯಾರಂಟಿ ಕೊಟ್ಟಿರೋ ಯಾರು ಉಪಯೋಗ ಇದೆ? ಉಪಯೋಗ ಯಾರಿಗಿದೆ ಹೇಳಿ? ನಮ್ಮಂಥವ್ರಿಗೆ ಏನಾರು ಉಪಯೋಗ ಇದೆಯಾ? ಜನಸಾಮಾನ್ಯರಿಗೆ ಯಾರಿಗೂ ಉಪಯೋಗ ಆಗ್ತಿಲ್ಲ. ಜನಸಾಮಾನ್ಯರಿಗೆ ಬೇಕಾಬಿಟ್ಟಿ ಆಗ್ಬೋದು. ಈಗ ಫ್ರೀ ಬಸ್ ಬಿಟ್ಟಿದ್ದಾರೆ, ನಮ್ಮ ಆಟೋದವರೆಲ್ಲ ಏನು ಮಾಡೋದು? ನಮ್ಮ ಆಟೋದರ ಸ್ಥಿತಿ ಇವತ್ತು ಅಧೋಗತಿ ಹೋಗ್ಬಿಟ್ಟಿದೆ. ಏನೂ ಇಲ್ಲ, ಅನುಕೂಲ ಅಲ್ಲ, ಅಷ್ಟೇ ಹೊರತು ಅನುಕೂಲ ಏನಾಗಿದೆ? ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮಗೆ ಮಿನಿಮಮ್ಮು ಸಿಗ್ತಾ ಇಲ್ವಲ್ಲ. ಇವತ್ತು ಬಾಡಿಗೆ ಮಿನಿಮಮ್ ಸಿಕ್ಕಿಲ್ಲ 30 ರೂಪಾಯಿ ಸಿಗೋದು, ಅದು ಇಲ್ಲ. ಈಗ ಹೆಂಗ್ಸ್ರ ಆಟೋನೇ ಹತ್ತೋದಿಲ್ಲ. ಈಗ ಮಾಡಿಕೊಡ್ಬೇಕಾಗಿತ್ತು ಅಲ್ವಾ? ಈ ಬಾರಿ ಕೇಂದ್ರದಲ್ಲಿ ಹಂಗಾದ್ರೆ ಮೋದಿನೇ ಗ್ಯಾರಂಟಿ. ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಇದೇ ಗೊತ್ತಿಲ್ವಲ್ಲ. ರಾಹುಲ್ ಗಾಂಧಿ ಇದ್ದಾರೆ, ಮಮತಾ ಬ್ಯಾನರ್ಜಿ ಇದ್ದಾರೆ. ಯಾರಿದ್ರು ಅವ್ರಿಗೆ ಅದನ್ನು ನಡೆಸೋಂತ. ಈಗ ನಿಮ್ಮ ಕೈಗೆ ಆಟೋ ಕೊಟ್ಟರೆ ಓಡ್ಸೋಕ್ಕಾಗತ್ತಾ ಅಲ್ವಾ? ಅದು ಗೊತ್ತಿದ್ರೆ ತಾನೇ ಗೊತ್ತಾಗೋದು. ಮತ್ತು ಏಕ್ದಮ್ ಬಂದ್ಬಿಟ್ಟು ಆಟೋ ಓಡಿಸ್ತೀನಿ ಅಂದರೆ ಯಾರಿಗಾರ ತಗೋಗಿ ಗುದ್ಬಿಡ್ಬೇಕಾಗತ್ತೆ. ಅಷ್ಟು ಬಿಟ್ಟು ತಿರುಗೇನೂ ಇಲ್ಲ. ಮೋದಿಯವರಂತ ನಾಯಕತ್ವ ಯಾರು ಮಾಡೋಕ್ಕಾಗಲ್ಲ ಅಂತೀರಾ? ಸದ್ಯಕ್ಕೆ ಅವರೇ ಈಗ ಮೇಯ್ನ್ ಆಗಿರೋದು. ಸರ್ ನನ್ನ ಪ್ರಕಾರ ಅಂಥ ಎಮಿನೆಂಟ್ ಲೀಡರ್ ಯಾರೂ ಇಲ್ಲ. ಹೌದು, ಅಧಿಕಾರ ಕೊಡ್ತಾರೆ ಈ ಸಲ ಅವ್ರಿಗೆ ಕೊಡ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್
ಇದು ಸಿರಿಧಾನ್ಯಗಳ ಸಂಪತ್ತು.